ಇವರಪ್ಪ ವಕೀಲರು ಸರ್, ಅದಕ್ಕೆ ಪೊಲೀಸರಿಗೆ ಎದುರುತ್ತರ ಕೊಡ್ತಾ ಇದ್ದಾನೆ, ನಮ್ಮನ್ನ ಹೆದರಿಸ್ತಾನೆ. ನಾವ್ ಹೆದರಿಸ್ತಿಲ್ಲ, ನೀವ್ ಹೆದರುತ್ತಿರೋದು. ಯಾಕಂದ್ರೆ ನೀವ್ ಅನ್ಯಾಯ ಮಾಡಿದ್ದೀರಾ. ಶಟ್ ಅಪ್ ಮುಕುಂದ್. ಎಸ್ ಸರ್. ಈ ಹುಡುಗನ ಇಲ್ಲಿಂದ ಎಳ್ಕೊಂಡು ಹೋಗಿ. ಇವ್ರಪ್ಪ ಯಾರು ಅಂತ ನಾನ್ ನೋಡ್ಬೇಕು. ಹೇಯ್, ನಿಲ್ಸಿ. ಮಾಧವ್ ಮಿಶ್ರೆ, ಸುಭಾಷ್ ಈಗ ತೊಂದ್ರೆಲಿದ್ದಾನೆ. ಅವನನ್ನ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ಅಂತೆ. ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ನನಗೆಲ್ಲ ಗೊತ್ತಿದೆ. ನೀವ್ಯಾರೂ ಏನೂ ತಪ್ಪು ಮಾಡಿಲ್ಲ. ಯಾರು ತಪ್ಪು ಮಾಡಿದಾರೋ ಅವರಿದಕ್ಕೆ ಸರಿಯಾದ ಉತ್ತರ ಕೊಡ್ಲೇಬೇಕು. ಮದಮೇಷ್ಟ್ರೆ, ಎಲ್ಲಿ ತನಕ ಚಾರು ಹತ್ರ ಇವರು ಕ್ಷಮೆ ಕೇಳೋದಿಲ್ವೋ ಅಲ್ಲಿ ತನಕ ನಾವ್ ಇಲ್ಲಿಂದ ಹೋಗೋದ್ ಬೇಡ. ನೋಡಿ ಅವ್ರೇನ್ ಬರ್ದಿದ್ದಾರೆ ಅಂತ. ಈಗ್ಲೂ ಸಮಯ ಇದೆ. ಚಾರು ಹತ್ರ ಕ್ಷಮೆ ಕೇಳಿ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಜನ ಸೇರ್ಕೋತಾರೆ. ಅವಶ್ಯಕತೆ ಇದೆ, ಅಪ್ಪಂಗೆ ಕೇಸ್ ಮಾಡೋಕ್ ಹೇಳ್ತೀನಿ. ಅವರು ಅನ್ಯಾಯನ ಸಹಿಸ್ಕೊಳ್ಳೋದಿಲ್ಲ. ಏನಿದು ಮೇಷ್ಟ್ರೆ, ನಿಮ್ಮ ವಿದ್ಯಾರ್ಥಿಗೆ ಬುದ್ಧಿ ಹೇಳಿ. ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ. ಇದೇನಾ ನೀವು ಹೇಳ್ಕೊಟ್ಟಿರೋದು? ಸ್ವದೇಶಿ ಡಕಾಯಿತ ಆಗ್ಬಿಡ್ತಾನೆ ಇವನು. ಮುಕುಂದ್ ಅವ್ರೆ, ಆತ್ಮಗೌರವದ ಶಿಕ್ಷಣ ಕೊಡೋದು ಡಕಾಯಿತಿ ಆಗುವಂತ ಶಿಕ್ಷಣ ಅಲ್ಲ. ಅಲ್ಲ, ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ಬೇಕು? ನಿಮಗ್ ಸ್ವಯಂ ಆತ್ಮಗೌರವನೇ ಇಲ್ಲ. ನಿಮ್ಗಿದ್ರ ಬಗ್ಗೆ ಹೇಳಿದ್ರು ಕೂಡ ಯಾವ ಪ್ರಯೋಜನನೂ ಇಲ್ಲ. ಸರ್ ನೋಡಿದ್ರ ಸರ್, ಆತ್ಮಗೌರವ ಎಲ್ಲಿಂದ ಬರುತ್ತೆ ಮೇಷ್ಟ್ರೆ? ಇಷ್ಟೊಂದು ಕಠೋರವಾಗಿದ್ದಾರೆ. ಒಬ್ಬ ಹುಡುಗ ನೀರ್ ಕುಡಿಯಕ್ಕೆ ಅಂತ ಬಂದ್ರೆ ಈ ರೀತಿ ಯಾರಾದ್ರೂ ಹೊಡಿತಾರ? ನೀವೆಲ್ಲ ಯಾರು? ಇದು ನಮ್ಮ ದೇಶ. ಹೊರಗಡೆಯಿಂದ ಬಂದು ನಮ್ಮ ದೇಶದ ಮಕ್ಕಳ ಮೇಲೇನೆ ದೌರ್ಜನ್ಯ ಮಾಡ್ತಿದ್ದೀರಾ? ಶರತ್, ಈ ವಿಷಯನ ಅಪ್ಪಂಗೆ ಹೇಳಿದ್ರೆ ಒಳ್ಳೇದು ಅನ್ಸತ್ತೆ. ನೀನ್ ಹೇಳ್ತಿರೋದ್ ಸರಿ ಇದೆ. ಇಲ್ಲಿ ನಡೆದಿರೋ ವಿಷಯ ತಿಳ್ಸೋಣ. ಅಲ್ಲ ಮುಕುಂದ್ ಅವ್ರೆ, ನಿಮಗ್ ನಾಚಿಕೆ ಆಗಲ್ವಾ? ಹೇಳಿ. ಅಲ್ಲ, ಸ್ವಲ್ಪನೂ ಮಾನ ಮರ್ಯಾದೆನೇ ಇಲ್ವಾ? ಯಾವ ದೇಶದ ಅನ್ನ ತಿಂತಿರೋ ಅದೇ ದೇಶ ಜನಕ್ಕೆ ಈ ತರ ಅವಮಾನ ಮಾಡ್ತಿರಲ್ಲ, ಇಷ್ಟು ದೊಡ್ಡವರಾಗಿ ಇಷ್ಟು ಚಿಕ್ಕ ಮಕ್ಕಳಿಗೆ. ಏನು, ನೀವ್ ಇಂಗ್ಲಿಷಲ್ಲಿ ಮಾತಾಡಿದ ಮಾತ್ರಕ್ಕೆ ನೀವು ದೊಡ್ಡ ವಿದ್ಯಾವಂತರು ಅನ್ಕೊಂಡಿದ್ದೀರಾ? ಇದೇನಾ ನೀವು ಕಲ್ತಿರೋದು? ನಿಮ್ಮ ನಡವಳಿಕೆ ಇಷ್ಟು ಅಸಭ್ಯವಾದದ್ದು ಅಂತ ಗೊತ್ತಿರ್ಲಿಲ್ಲ. ಶಟ್ ಅಪ್. ಸುಮ್ಮನೆ ಇರಬೇಕು. ನಿಮ್ಮಿಬ್ಬರಿಗೂ ಓದಕ್ ಬರುತ್ತಾ? ನೋಟಿಸ್ ಬೋರ್ಡ್ ಅಲ್ಲಿ ಏನ್ ಬರ್ತಿದೆ ಅಂತ ಸರಿಯಾಗಿ ನೋಡಿ. ಸುಮ್ನೆ ಬಾಯಿ ಬಂದ ಹಾಗೆ ಮಾತಾಡೋದಲ್ಲ. ನೋಡಿದ್ರ ಮೇಷ್ಟ್ರೆ, ಇದೇ ಇವರ ಆತ್ಮಗೌರವ. ಮುಕುಂದ್ ಅವ್ರೆ, ನಿಮ್ಮನ್ನ ಈ ರೀತಿ ಆಚೆ ನಿಲ್ಸಿದ್ರೆ ಅವಮಾನ ಆಗಲ್ವಾ? ನಿಮ್ಮನ್ನ ನಾಯಿ ಜೊತೆ ಹೋಲಿಕೆ ಮಾಡ್ತಾ ಇದ್ದಾರೆ. ನಿಮಗ್ ನಾಚಿಕೆ ಆಗ್ತಿಲ್ವಾ? ಸುಮ್ನೆ ಇರ್ಬೇಕು. ನಿಮ್ದೆಲ್ಲ ಅತಿ ಆಗೋಯ್ತು. ನೀವುಗಳಿನ್ನೊಂದು ಮಾತಾಡಿದ್ರು ನಾನು ಸುಮ್ನೆ ಇರೋದಿಲ್ಲ. ಪೊಲೀಸರನ್ನ ಕರೆಸಿ ಲಾಠಿ ಚಾರ್ಜ್ ಮಾಡಿಸ್ಬಿಡ್ತೀನಿ. ನಿಮ್ಮ ಈ ಲಾಠಿ ಪೊಲೀಸರು ಜನರನ್ನ ತುಂಬಾ ದಿನ ಹೆದರ್ಸಲ್ಲ ಮುಕುಂದ್ ಅವ್ರೆ. ನೆನ್ಪಿಟ್ಕೊಳ್ಳಿ, ಅನ್ಯಾಯಕ್ಕಿಂತ ಸತ್ಯದ ತಾಕತ್ ಹೆಚ್ಚು. ಯಾವತ್ತು ಇಡೀ ದೇಶದಲ್ಲಿ ಜನ ಎಲ್ಲ ಅನ್ಯಾಯದ ವಿರುದ್ಧ ಎದ್ದು ನಿಲ್ತಾರೋ ಅವತ್ತು ಏನಾಗುತ್ತೆ ಅಂತ ನೀವೇ ನೋಡ್ತೀರಾ ಮುಕುಂದ್ ಅವ್ರೆ. ಅವತ್ತು ಎಲ್ರಿಗಿಂತ ಮೊದಲು ನಾಶ ಆಗೋದು ನಿಮ್ಮಂತ ಜನ. ಸುಬಿ ನಡಿ. ಹೋಗ್ತಾ ಇದ್ದೀವಿ ಅಂದ್ರೆ ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅಂತಲ್ಲ. ಇದಕ್ಕೆ ಏನು ಉತ್ತರ ಕೊಡಬೇಕೋ ಕೊಟ್ಟೇ ಕೊಡ್ತೀವಿ.
ಭಾರತ ದೇಶದ ಅತ್ಯಂತ ದೊಡ್ಡ ದೇಶದ್ರೋಹಿಯಾದ ಸಂಶುಲ್ ಆಲಂನ ಸಾಯಿಸೋ ಕೆಲಸನ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ ವೀರೇನ್. ಯಾರ ಹೆಸರು ವೀರೇನ್ ಅಂತಿದ್ಯೋ ಅವನಲ್ಲಿ ಧೈರ್ಯ ಕಡಿಮೆ ಆಗೋಕ್ ಸಾಧ್ಯ ಇಲ್ಲ. ನನಗೆ ನಂಬಿಕೆ ಇದೆ. ಅದೇನ್ ಗೊತ್ತಾ, ಅಂಥ ಲೀಡರ್ಗಳು ನಿಮ್ಮಂತವ್ರನ್ನ ಮುಂದೆ ಇಟ್ಕೊಂಡು ಕೆಲ್ಸನ ಸಾಧಿಸ್ಕೋತಾರೆ. ನೀವೆಲ್ಲ ಸಿಕ್ಕಾಕೊಂಡ್ರೆ ಅವ್ರು ಓಡೋಗ್ತಾರೆ. ನನ್ನ ವಿಶ್ವಾಸಕ್ಕೆ ಈ ತರ ಮಾಡಿದ್ರ ನೀವು ಜತಿನಣ್ಣ? ಊಟ ಮಾಡು. ನನಗೆ ಊಟ ಬೇಡ, ಹಸಿವಿಲ್ಲ ನನಗೆ. ಅಲ್ಲ, ನೀನು ಏನು ತಿಂದೇ ಇಲ್ಲ. ಈಗ ನನಗೆ ಗಲ್ ಶಿಕ್ಷೆ ಆಗ್ಬಿಟ್ರೆ ಸಾಕು, ನನ್ನೆಲ್ಲ ಕಷ್ಟಗಳಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ. ನೀನು ಹೊರಗಡೆ ಹೋಗು, ನನ್ನ ಕೋಣೆಯಲ್ಲಿ ಊಟಕ್ಕೆ ರೆಡಿ ಮಾಡು, ನಾನು ಬರ್ತೀನಿ. ಆಯ್ತು ಸರ್. ಅದೇನು ಮೋಸದ ಬಗ್ಗೆ ಮಾತಾಡ್ತಾ ಇದ್ದೆ ನೀನು? ನನ್ನ ವಿರುದ್ಧ ಆಗಿರೋದು ಮೋಸ ಅಲ್ದೆ ಇನ್ನೇನು? ಮನುಷ್ಯ ಹೀಗೆಲ್ಲ ಬದಲಾಗ್ತಾನ? ಈ ದೊಡ್ಡ ದೊಡ್ಡ ಮಾತುಗಳೆಲ್ಲ ಬರೀ ಸುಳ್ಳಾಗಿತ್ತ? ನನಗಂತೂ ಗೊತ್ತಾಗ್ತಿಲ್ಲ, ನಿಜಕ್ಕೂ ಗೊತ್ತಾಗ್ತಿಲ್ಲ. ಜತಿನಣ್ಣ ಸರ್ಕಾರಿ ಸಾಕ್ಷಿ ಆದ್ರೆ ಬಹುಶಃ ಎಲ್ಲರೂ ಸಿಕ್ಕಾಕೋತಾರೆ. ನೀವು ಅವರನ್ನ ಯಾವತ್ತಾದ್ರೂ ಈ ಜೈಲಲ್ಲಿ ನೋಡಿದ್ರೆ ಹೇಳಿ, ಭಾರತಾಂಬೆ ಅವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ನಾನು ಅವರನ್ನ ಕ್ಷಮಿಸೋದಿಲ್ಲ. ಇವತ್ತು ಸತ್ಯವಾಗ್ಲೂ ಬ್ರಿಟಿಷರ್ ಗೆದ್ರು, ಜೊತೆಗೆ ಅಗಸ್ಟಿನವರು ಕೂಡ ಗೆದ್ರು. ಅಂದ್ರೆ ನಾನು ನನ್ನನ್ನೇ ಕ್ಷಮಿಸ್ಕೊಳ್ಳಲ್ಲ. ನೀನು ತಪ್ಪಾಗಿ ತಿಳ್ಕೊಂಡು ನೇಣ್ಗಂಬ ಏರ್ಬಾರ್ದಪ್ಪ. ಅಗಸ್ಟಿನ್ ನಿನಗೆ ಮೋಸ ಮಾಡಿದ್ದಾರೆ ಗೊತ್ತಾ? ನಿನ್ನ ಗುಂಪಿನವರು ನಿನಗೆ ಯಾರೂ ಅನ್ಯಾಯ ಮಾಡಿಲ್ಲ. ಭಾಗಜತಿನ್ನು ಖಂಡಿತ ಮಾಡಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಾನೇ ಆ ಪತ್ರಿಕೆನ ಓದಿದ್ದೀನಿ. ಯುಗಾಂತರ ಪತ್ರಿಕೆಯವರು ಸುಳ್ಳು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿನಗಿದ್ರಲ್ಲೇ ಮೋಸ ಆಗಿರೋದು. ಅಗಸ್ಟಿನ್ ಅವರು ನಿನಗೆ ಸುಳ್ಳು ಪೇಪರ್ ಸಿಗೋ ಹಾಗೆ ಮಾಡಿದ್ರು. ಆ ಪೇಪರ್ನಲ್ಲಿ ಇದ್ದಿದ್ದೆಲ್ಲ ಸುಳ್ಳು ಸುದ್ದಿನೇ. ಸತ್ಯವಾಗ್ಲೂ ಯುಗಂಧರ್ ಪೇಪರ್ನವರು ಈ ಸುದ್ದಿನ ಪ್ರಿಂಟೇ ಮಾಡಿರ್ಲಿಲ್ಲ. ಜತಿನವರು ಸಿಕ್ಕಾಕೊಂಡಿಲ್ಲ. ಹಾಗೆ ಅವರು ಏನ್ ಹೇಳಿದ್ದಾರೆ ಗೊತ್ತಾ ನಿನಗೆ? ವೀರೇನ್ ದತ್ತನ ಬಲಿದಾನ ವಿಫಲ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ನೋಡಿಲ್ಲಿ. ವೀರೇನ್ ಊಟ ತಿಂದ? ಇಲ್ಲ, ತಿಂದಿಲ್ಲ. ಅಲ್ಲಿಬ್ರು ಆಫೀಸರ್ಗಳು ಕೂತು ಅವನಿಗೆ ತಿನ್ನೋದಕ್ಕೆ ಒತ್ತಾಯ ಮಾಡ್ತಾನೆ ಇದ್ರು. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಲೇಬೇಕು. ಬೇರೆ ಹೆಸರುಗಳು ಗೊತ್ತಾದ್ರೆ ನನಗೆ ಪ್ರಮೋಷನ್ ಸಿಗೋದು ಗ್ಯಾರಂಟಿ. ನೀನು ಸರ್ಕಾರನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ಯಾ, ಆದ್ರೆ ಅವನು ನಿನ್ ಜೊತೆ ನಾಟಕ ಮಾಡ್ತಾ ಇದ್ದಾನೆ ಇಲ್ಲಿ. ನೀನು ಅವನ ಜಾಲದಲ್ಲಿ ಸಿಕ್ಕಾಕೊಂಡಿದ್ಯಾ. ಅಯ್ಯೋ ದೇವ್ರೆ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ನಾನು ಮರ್ತೆ ಹೋದೆ. ಈ ಬ್ರಿಟಿಷರು ಮೋಸಗಾರರು ಅಂತ ಅವ್ರ ಸುಳ್ಳು ಮಾತಿಗೆ ಬಲಿಯಾದೆ. ಇವ್ರು ಮೋಸಗಾರರು ಅಂತ ಗೊತ್ತಿದ್ದು ಇವ್ರ ಮಾತು ನಾನು ನಂಬದ್ನಲ್ಲ. ಅಯ್ಯೋ, ನಾನು ದೇವ್ರ ತರ ಇದ್ದ ಜತಿ ನನ್ನನ್ನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ನಾನಿದೇನ್ ಮಾಡ್ಬಿಟ್ಟೆ?
ಇಲ್ಕೊಡು ಕೊಡಿಲಿ. ನಾನ್ ಇವ್ರ ಮಾತನ್ನ ಕೇಳಿ ಬಾಯ್ ಬಿಡ್ಬಾರ್ದಾಗಿತ್ತು. ಕೂರ್ಸಿ. ಶಾರದಾ ನೀರ್ ತಗೊಂಡ್ ಬಾ. ಎಂಥ ಮನುಷ್ಯರು ಅವರು. ಅಯ್ಯೋ ಎಷ್ಟು ಎಲ್ಲಿ ಗಾಯ ಕಾಲ್ ಕೊಡಿ. ಆಗ್ಬಿಟ್ಟಿದೆ. ಎಲ್ಲರೂ ನೋವಾಗ್ತಿದ್ಯಾ? ಸ್ವಲ್ಪ ಈ ಕಡೆ ಬನ್ನಿ. ಈ ಎಲೆ ರಸ ಹಾಕಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ಕಾಲ್ ಸ್ವಲ್ಪ ಇಲ್ಲ, ಮುದ್ದೆ ಬೇಡ ಮಾಡಪ್ಪ. ಗುರುಗಳೇ. ಏನೂ ಆಗಲ್ಲ, ನೋವು ಕಡಿಮೆ ಆಗುತ್ತೆ. ನಾನ್ ಹಚ್ತಾ ಇದೀನಿ, ಈಗ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರೋ. ಗುರುಗಳ ತಗೊಳ್ಳಿ, ಕೊಡಿ, ನೀರ್ ನಾನು ಕುಡ್ಸಿ. ಹಚ್ತೇನೆ. ನೀನ್ ಹಚ್ತೀಯಾ? ಸರಿಯಪ್ಪ, ಹಚ್ಚ. ಚಾರು ಸ್ವಲ್ಪ ನೀರೆಲ್ಲ ಹುಷಾರು, ಸರಿ ಹುಷಾರು. ಹೋಗುತ್ತೆ. ಸರಿ. ಸ್ವಲ್ಪ ಎಲ್ಲಿ ಎಲ್ಲಿ? ಕಾಲ್ ನಿನ್ ಕೊಡಿ. ಕಾಲ್ ತೋರ್ಸು. ಏನೂ ಆಗಲ್ಲ, ಬೇಗ ನೋವು ಕಡಿಮೆ ಆಗುತ್ತೆ. ಚಾರು ಏನೂ ಆಗಲ್ಲ ನಿಂಗೆ, ಕುಡಿ, ಭಯ ಪಡ್ಬೇಡ, ನಿಂಗೇನೂ ಆಗಲ್ಲ, ಏನೂ ಆಗಲ್ಲ. ಚಾರು, ಕಾಲಿಗೆ ತುಂಬಾ ಏಟಾಗಿದ್ಯಾ? ಓಡಾಡೋದಕ್ಕಾಗತ್ತಾ ಇಲ್ವಾ? ನನ್ಗೇನೂ ಆಗಿಲ್ಲ ಮಾತಾಡ್ಮೇಸ್ಟ್ರೆ. ಸುಭಾಷ್ ಪೊಲೀಸರನ್ನ ಎದುರು ಮಾತಾಡಿದ್ದಕ್ಕೆ ಅವನ್ನ ಹಿಡ್ಕೊಂಡು ಹೋಗ್ತಾರಾ? ಏನೂ ಆಗೋದಿಲ್ಲ ಚಾರು, ನೀನೇ ನೋಡಿದ್ಯಲ್ಲ ನಾವೆಲ್ಲ ಪೊಲೀಸ್ ಹತ್ರ ಹೇಗ್ ಮಾತಾಡಿದ್ವಿ. ಇನ್ನವರಿಂದ ಏನೂ ಮಾಡೋಕ್ ಸಾಧ್ಯ ಇಲ್ಲ. ಅನಂತಣ್ಣ ಇಲ್ಲಿ ಕೈ ತರ್ಚಿದೆ, ಇಲ್ಲೊಂದ್ ಸ್ವಲ್ಪ ಹಚ್ಚಿ. ಅಕ್ಕ ತಗೊಳ್ಳಿ. ಹಾ ಕೊಡು. ಎಲ್ಲಿ? ಆದ್ರೆ ಯಾಕೆ ಹೀಗ್ ಮಾಡಿದ್ದಾರೆ ವಿಭಾ? ಒಬ್ಬ ಚಿಕ್ಕ ಹುಡುಗನ ಹತ್ರ ಈ ತರ ನಡ್ಕೊಂಡಿದಾರಲ್ಲ. ಇವತ್ತೇ ಹೋಗಿ ಆ ಯುರೋಪಿಯನ್ ಕ್ಲಬ್ಗೆ ಬೆಂಕಿ ಹಚ್ಬಿಟ್ಟು ಬರ್ತೇನೆ. ಬೇಡ ಅನಂತಣ್ಣ, ಇದು ಸರಿಯಾದ ಸಮಯ ಅಲ್ಲ. ಇವತ್ ನಾವೇನಾದ್ರೂ ಹಾಗ್ ಮಾಡಿದ್ರೆ ತಪ್ಪೆಲ್ಲ ನಮ್ದೇ ಅಂತ ಅಪವಾದ ಹೊರಿಸ್ತಾರೆ. ಜೊತೆಗಿದೆಲ್ಲ ಸುಭಾಷ್ ತಲೆ ಮೇಲ್ ಬರುತ್ತೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ ಅನಂತಣ್ಣ, ಇವತ್ ನಾವ್ ಹಾಗ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಆದ್ರೆ ನಾವು ಅವ್ರಿಗೆ ಏನಾದ್ರೂ ಮಾಡ್ಲೇಬೇಕು. ಅವರು ಚಾರುಗೆ ಹೊಡೆದ್ರು, ಅದನ್ನ ಒಪ್ಕೊಳ್ಳೋದು ಹೇಗೆ? ಅಷ್ಟೇ ಅಲ್ಲ, ಅವ್ರು ನಮ್ಗೆ ಮತ್ತೆ ನಮ್ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಹಾಗೆ ಎಲ್ಲ ಭಾರತೀಯರಿಗೂ ಅವಮಾನ ಆಗಿದೆ. ಯಾಕೆ ಅವರು ಭಾರತೀಯರನ್ನ ನಾಯಿ ಜೊತೆ ಹೋಲ್ಸಿ ಬೋರ್ಡ್ ಹಾಕಿದ್ದಾರೆ? ನಾನು ಈಗ್ಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಸುಭಾಷ್, ಸಮಾಧಾನ ಮಾಡ್ಕೋ ಪುಟ್ಟ, ಸಮಾಧಾನ ಮಾಡ್ಕೋ. ನಂಗೆ ಗೊತ್ತು ನಿಂಗೆ ಒಳಗಡೆ ಬಹಳ ಕೋಪ ಬರ್ತಿದೆ. ನಾನು ಹೇಳಿದ್ದೆ ನಿನಗೆ, ನಿನ್ನ ಕೋಪನ ಮನಸ್ಸಿನ ಹಿಡಿತದಲ್ಲಿ ಇಟ್ಕೋಬೇಕು. ಅಗತ್ಯ ಇದ್ದಾಗ ಕೆಲ್ಸಕ್ಕೆ ಬರುತ್ತೆ. ಈಗ ನೀನು ಮಾಡ್ತಾ ಇರೋದು ಇದನ್ನ ಏನ್ ಹೇಳ್ತಾರೆ ಗೊತ್ತಾ? ಹಠಮಾರಿತನ. ಹಠಕ್ ಬಿದ್ದು ಕೆಲಸ ಮಾಡೋದ್ರಿಂದ ಯಾವುದೇ ಕೆಲಸ ಪೂರ್ತಿ ಆಗೋದಿಲ್ಲ. ಸುಭಾಷ್, ನಾವೆಲ್ಲ ಇದೀವಿ ಅಲ್ವಾ? ಈ ತರ ಒಬ್ನೇ ಹೋಗೋದು ಸರಿ ಇರೋದಿಲ್ಲ. ಹಾಗೆ ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ಇದಕ್ಕೆ ಸರಿಯಾದ ಉತ್ತರನ ಕೊಟ್ಟೆ ಕೊಡೋಣ. ನನ್ನ ಅಭಿಪ್ರಾಯನೂ ಇದೆ. ಆದ್ರೆ ಶರತ್, ಯಾರ ಪ್ರಾಣನೂ ತೆಗೆಯಬಾರ್ದು. ಅವರೆಲ್ಲರೂ ಸೇರಿ ನಮ್ಮ ಮಾನದ ಮೇಲೆ ಪ್ರಹಾರ ಮಾಡಿದ್ದಾರೆ. ನಾವು ಕೂಡ ಹಂಗೆ ಅವರ ದೇಶಕ್ಕೆ, ಅವರ ಮರ್ಯಾದೆಗೆ ಏಟಾಗೋ ರೀತಿ ಕೆಲಸ ಮಾಡಬೇಕು. ಅವರೆಲ್ರಿಗೂ ಹೀಗ್ ಮಾಡಿದ್ರೇನೆ ಅರ್ಥ ಆಗೋದು ನಾವ್ ಎಂಥ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗಾಗಿರೋ ಅವಮಾನಕ್ಕೆ ಅವ್ರಿಗೆ ಉತ್ತರ ಕೊಡ್ಬೇಕು. ಅವ್ರಿಗೆ ಸರಿಯಾಗಿ ಅರ್ಥ ಆಗ್ಬೇಕು. ನಮ್ ಕಣ್ಣಲ್ಲಿ ಅವ್ರ ಬಗ್ಗೆ ಇರೋದು ಗೌರವ ಅಲ್ಲ, ಇರೋದು ಅಸಹ್ಯದ ಭಾವನೆ ಅಷ್ಟೇ. ಆದ್ರೆ ಹೇಗ್ ಶರತಣ್ಣ? ಅವರು ಅನ್ಯಾಯ ಮಾಡಿದ್ರು ಚಾರು ಹತ್ರ ಕ್ಷಮೆನೇ ಕೇಳಿಲ್ಲ. ಕ್ಷಮೆ ಕೇಳೋದಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ಬೇಕು ಸುಭಿ. ಬುದ್ಧಿ ಉಪಯೋಗಿಸೋಣ. ನಾವು ಮಾಡೋದು ಅವ್ರಿಗೆ ಯಾವತ್ತಿಗೂ ನೆನಪಿರ್ಬೇಕು. ಹೌದು ಶರತಣ್ಣ, ಈಗ ನನಗೂ ಅದನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅವರು ನಮ್ಮನ್ನ ನಾಯಿಗೆ ಹೋಲಿಸಿದ್ದಾರೆ ಅಂತ. ಅದನ್ನೇ ಹೆಮ್ಮೆಯಿಂದ ಅವರೆಲ್ಲ ಹೇಳ್ಕೊತಾರೆ. ನಾವು ಅವ್ರಿಗೆ ಇದೇ ತರ ಮಾಡ್ಬೇಕು.
ನಾವು ಯುರೋಪಿಯನ್ ಕ್ಲಬ್ ಹತ್ರ ನೀರ್ ಕುಡಿಯಕಂತ ಹೋಗಿದ್ವಿ. ಅದೇ ಅದೇ ಆ ರಿಚರ್ಡ್ಸನ್ ಸಾಹೇಬ್ರು ಇದಾರಲ್ಲ, ಅವರು ಚಾರುನ ಜೋರಾಗಿ ತಳ್ಳಿದ್ರು. ಎಲ್ಲಿ ತನಕ ಚಾರು ಹತ್ರ ಇವರು ಕ್ಷಮೆ ಕೇಳೋದಿಲ್ವೋ ಅಲ್ಲಿ ತನಕ ನಾವ್ ಇಲ್ಲಿಂದ ಹೋಗೋದ್ ಬೇಡ. ನೋಡಿ ಅವ್ರೇನ್ ಬರ್ದಿದ್ದಾರೆ ಅಂತ. ಈ ಬ್ರಿಟಿಷರಿಗೆ ಸರಿಯಾದ ಉತ್ತರ ಕೊಡ್ಬೇಕು, ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಕೇಳಿ, ನನಗ್ ತುಂಬಾ ಚಿಂತೆ ಆಗ್ತಿದೆ. ಏನಾಯ್ತು ವಿಭಾ? ನಾನು ಸುಭಾಷ್ಗೆ ಊಟ ತಗೊಂಡ್ ಹೋದ್ರೆ ಅವನು ತಿನ್ನೋದಿಲ್ಲ, ಬೇಡ ಅಂತಿದ್ದಾನೆ. ನಾನು ಎಷ್ಟೇ ಬಲವಂತ ಮಾಡಿದ್ರೂ ಅವನು ಊಟ ಮಾಡಲ್ವಂತೆ. ಯಾಕೆ ಊಟ ಮಾಡಲ್ಲ ಅಂದ? ನಾವೆಲ್ಲಿ ತನಕ ಬ್ರಿಟಿಷರಿಗೆ ಏನೂ ಉತ್ತರ ಕೊಡೋದಿಲ್ವೋ ಅಲ್ಲಿವರೆಗೂ ಅವನೇನೂ ತಿನ್ನಲ್ಲ ಅಂತ ಹಠ ಮಾಡ್ತಿದ್ದಾನೆ. ನಿಮ್ಮ ಅಪ್ಪ ಅಮ್ಮನ ಗೊತ್ತಾದ್ರೆ ಏನಾಗುತ್ತೋ. ಅವನ ಹಠ ನನಗಿಷ್ಟ ಆಯ್ತು ವಿಭಾ. ಅವನ ವಯಸ್ಸಿನ ಹುಡುಗರು ಎಷ್ಟು ಜನ ಹೀಗೆ ಯೋಚನೆ ಮಾಡ್ತಾರೆ ಹೇಳು? ಅವನ ವಯಸ್ಸು ಬಿಡು, ನನ್ನ ವಯಸ್ಸಿನಲ್ಲಿರೋರಾದ್ರೂ ಹೀಗೆ ಮಾಡ್ತಾರ? ನನ್ನಿಂದನೇ ಆಗ್ತಿಲ್ಲ. ನಾನ್ ಲಾ ಓದ್ಬೇಕು, ಮನೆ ನೋಡ್ಕೋಬೇಕು, ಸಂಸಾರ, ಇದೆಲ್ಲದ್ರ ಮಧ್ಯ ನನಗೆ ದೇಶಕ್ಕೆ ಸೇವೆ ಹೇಗ್ ಮಾಡೋದು ಅಂತ ನನಗೆ ಯೋಚನೆ ಮಾಡಕ್ಕೂ ಸಮಯ ಸಿಗ್ತಿಲ್ಲ ವಿಭಾ. ನಿಮ್ಮಿ ಬೇಸರ ನನಗೆ ಅರ್ಥ ಆಗುತ್ತೆ. ನೀವ್ ಮಾಡ್ತಿರೋದು ಎಲ್ರಿಂದ ಮಾಡೋಕ್ಕಾಗುವಂತಹ ಕೆಲ್ಸ ಅಲ್ಲ. ಆದ್ರೆ ನೀವ್ ಏನ್ ಕೆಲ್ಸ ಮಾಡ್ತಿದಿರೋ ಅದ್ರಿಂದ ನನಗೆ ಬರೀ ಸಂತೋಷ ಅಷ್ಟೇ ಅಲ್ದೆ ತುಂಬಾ ಹೆಮ್ಮೆ ಆಗ್ತಿದೆ. ನಿಮಗ್ ಗೊತ್ತಾ ನನಗೆ ಎಷ್ಟು ಖುಷಿ ಇದೆ ಅಂತ? ನೀವು ನಿಮಗ್ ಬಂದಂತಹ ಮೊದಲನೇ ಸಂಬಳದಲ್ಲಿ ನನಗೋಸ್ಕರ ಏನೂ ಮಾಡ್ದೇನೆ ಈ ದೇಶದ ಕೆಲ್ಸಕ್ಕೋಸ್ಕರ ಅನುವತ್ತೆಗೆ ದುಡ್ಡು ಕೊಟ್ರಿ. ನೀವು ಎಂಥ ದೊಡ್ಡ ಸಹಾಯ ಮಾಡಿದ್ರಿ. ಆದ್ರೆ ಸುಭಾಷ್ ಬಗ್ಗೆ ಬಹಳ ಚಿಂತೆ ಆಗ್ತಿದೆ. ಅವನು ತುಂಬಾನೇ ಚಿಕ್ಕವನು. ಮತ್ತೆ ಇವತ್ ನಡೆದಿರೋ ಆ ಘಟನೆ ಅಂತೂ ಯಾವ್ದೋ ಸಾಧಾರಣವಾದ ಘಟನೆ ಅಲ್ಲ. ಹೌದು ವಿಭಾ, ನನಗೆ ಗೊತ್ತಿದೆ. ನನಗೆ ಯೋಚನೆ ಮಾಡಕ್ಕೂ ಆಗ್ತಿಲ್ಲ. ಮನೇಲಿ ಏನಾದ್ರೂ ಗೊತ್ತಾದ್ರೆ ಕಷ್ಟ ಆಗುತ್ತೆ. ನೀನ್ ಈ ವಿಷಯನ ಯಾರಿಗೂ ಹೇಳ್ಬೇಡ. ಆಯ್ತು, ನಾನೀ ವಿಷಯನ ಯಾರಿಗೂ ಹೇಳೋದಿಲ್ಲ. ಹಾಗೆ ಸುಭಾಷ್ ಜೊತೆಗೆ ಏನಾದ್ರೂ ಒಂದು ಉಪಾಯ ಹುಡುಕಿ ಆ ಬ್ರಿಟಿಷರಿಗೆ ತಕ್ಕ ಶಾಸ್ತಿ ಮಾಡ್ಬೇಕು. ಜೊತೆಗೆ ಈ ಕೆಲ್ಸಕ್ಕೆ ನಾನು ಕೈ ಜೋಡಿಸ್ತೀನಿ. ಹಾಗೆ ನಾನ್ ಸಹಾಯ ಕೂಡ ಮಾಡ್ತೀನಿ. ಯು ನೇಟಿವ್ ಇಂಡಿಯನ್ ಆಗಿದ್ಕೊಂಡು ಯುರೋಪಿಯನ್ ಕ್ಲಬ್ ಹತ್ರಕ್ ಬರ್ತೀಯಾ? ಬೋರ್ಡ್ ನ ನೋಡ್ಲಿಲ್ವಾ? ಈ ಕ್ಲಬ್ ಅಲ್ಲಿ ನಾಯಿಗಳಿಗೆ ಭಾರತೀಯರಿಗೆ ಎಂಟ್ರಿ ಇಲ್ಲ. ಈ ಕ್ಲಬ್ ಅಲ್ಲಿ ನಾಯಿಗಳಿಗೆ ಭಾರತೀಯರಿಗೆ ಎಂಟ್ರಿ ಇಲ್ಲ. ನಾವಿಲ್ಲಿ ನೀರ್ ಕುಡಿಯಕ್ ಬಂದಿದ್ವಿ. Shut up! We are the Britishers. We are the kings. ನಾವ್ ಸಾರಿ ಕೇಳಲ್ಲ. ನಾನು ಇದಕ್ಕೆ ಉತ್ತರ ಕೊಡ್ಲೇಬೇಕು. ಏನಂತ್ಕೊಂಡಿದ್ದಾರೆ ಅವ್ರು ನಮ್ಮನ್ನ? ನಮ್ ದೇಶದಲ್ಲೇ ಇದ್ದು ಅವ್ರು ಬೇಕಾದ ಆಟ ಆಡ್ಬೋದು ಅನ್ಕೊಂಡಿದಾರ? ಅವ್ರಿಗೆ ಇಷ್ಟೊಂದು ಧೈರ್ಯನ ಭಾರತೀಯರ ನಾಯಿಗೆ ಹೋಲಿಸ್ತಾರೆ? ಇಲ್ಲ, ಭಾರತೀಯರು ನಾಯಿ ಅಲ್ಲ. ಅವ್ರಿಗೆ ಇದನ್ನ ತಿಳಿಸ್ಲೇಬೇಕು. ನಾಯಿಗಾದ್ರೂ ನಿಯತ್ತಿರುತ್ತೆ, ಆದ್ರೆ ಇವರು ನಾಯಿಗಿಂತ ಕಡೆ.
ಬೋರ್ಡ್ನ ನೋಡ್ಲಿಲ್ವಾ? ಈ ಕ್ಲಬ್ ಅಲ್ಲಿ ನಾಯಿಗಳಿಗೆ ಭಾರತೀಯರಿಗೆ ಎಂಟ್ರಿ ಇಲ್ಲ. ಇದನ್ನ ನಾನು ನಾಟಕದ ಸ್ಟೇಜ್ ಇಂದ ಹೊರಗಡೆ ಹಾಕ್ತೀನಿ. ಇದೇ ಅವ್ರಿಗೆ ಸರಿಯಾದ ಪಾಠ ಕಲಿಸುತ್ತೆ. ನಿನ್ಗಿನ್ನೂ ನೋವಿದ್ಯಾ ಚಾರು? ಪರವಾಗಿಲ್ಲ. ನಿನಗೆ ಗೊತ್ತಾ, ಈ ನೋವಿನ್ಗಿಂತ ಅವಮಾನ ತುಂಬಾ ದೊಡ್ಡ ನೋವು. ನೀನ್ ನೋಡ್ತಾ ಇರು, ನಾನು ಎಂತ ಪೋಸ್ಟ್ರು ಹಚ್ತೀನಿ ಅಂತಂದ್ರೆ ಅದನ್ನ ನೋಡಿ ನೀನ್ ನೋವೆಲ್ಲ ಮರ್ತೋಗ್ತೀಯ. ಯಾವ ಪೋಸ್ಟ್ರು? ನಾವೀಗ ನಾಟಕದ ಪೋಸ್ಟ್ರು ಹಂಚ್ತೀವ. ನಾಟಕದ ಪೋಸ್ಟ್ರು ಹಾಕಿದ್ರೆ ನಮ್ ಸೇಡ್ ತೀರ್ಸ್ಕೊಳಕ್ಕಾಗಲ್ಲ. ಏನು ಮಾತಾಡ್ತಾ ಇದ್ದಾರೆ ಈ ಕ್ರಾಂತಿಕಾರಿ ಹೋರಾಟಗಾರರು? ಯಾರು ಗೊತ್ತು ಅವ್ರು ಏನ್ ಮಾತಾಡ್ತಾ ಇದ್ದಾರೋ ನಂಗೆ ಅರ್ಥನೇ ಆಗ್ತಿಲ್ಲ. ಇವರು ನಿಮ್ ವಿರುದ್ಧ ಏನಾದ್ರು? ಎಲ್ಲ ಸರ್ವನಾಶ ಆಗೋಯ್ತು. ನನ್ನ ವಿರುದ್ಧ ಏನಾದ್ರು ಮಾತಾಡ್ತಾ ಇದ್ದಾರ? ಹೇ ಬನ್ನಿ 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 ಬನ್ನಿ, ಈ ಕಡೆ ಬನ್ನಿ ಬನ್ನಿ, ಆ ಬಾಯಿ ಕಡೆ ಬಾ ಬಾ ಬಾ. ಅಲ್ಲ ಸುಭಾಷ್, ಯಾರ ಬಗ್ಗೆ ಮಾತಾಡ್ತಾ ಇದೆಯಾ? ಯಾರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಿದ್ಯಾ? ಏನ್ ಗೊತ್ತಾ, ಭಾರತೀಯರು ನೀರ್ ಕುಡಿಯೋಕೆ ಅಂತ ಹೋದಾಗ ಯುರೋಪಿಯನ್ ಕ್ಲಬ್ ಹತ್ರ ರಿಚರ್ಡ್ಸನ್ ಸಾಹೇಬ್ರು ಚಾರುನ ಕೆಳಗಡೆ ಬೀಳ್ಸಿದ್ರು. ಆಮೇಲೆ ಅವರು ಏನಂತ ಬೋರ್ಡ್ ಹಾಕಿದ್ರು ಗೊತ್ತಾ? ನಾಯಿಗಳಿಗೆ ಮತ್ತೆ ಭಾರತೀಯರಿಗೆ ಪ್ರವೇಶವಿಲ್ಲ ಅಂತ ಹಾಕಿದ್ರು. ಇದಕ್ಕೆ ಉತ್ತರ ಕೊಡದೆ ಸುಮ್ನಿರೋಕ್ ಸಾಧ್ಯನಾ? ನೀವು ಹೇಳ್ತಿರೋ ಸರಿನೇ. ನೀವೆಲ್ಲ ಆ ಕಡೆ ಯಾಕೆ ಹೋಗಿದ್ರಿ? ನಾವು ಚಂದ ವಸೂಲಿ ಮಾಡಕ್ ಹೋಗಿದ್ವಿ ಮೇಷ್ಟ್ರೆ. ಚಂದನ? ಯಾತಕ್ಕೆ? ನನ್ ವಿಭಾಗಕ್ಕೆ ಒಂದ್ ನಾಟಕನ ಶುರು ಮಾಡ್ತಾ ಇದ್ದಾರೆ. ಆ ನಾಟಕದಿಂದ ಬರೋ ದುಡ್ಡನ್ನ ನಾವು ದೇಶದ ಸೇವೆಗೆ ಅಂತ ಬಳಸ್ತಾ ಇದೀವಿ. ಸುಬೇಂದ್ರ ಮೇಷ್ಟ್ರೆ, ನೀವು ನಮ್ಗೆ ಚಂದ ಕೊಡಿ. ನೀವಿದನ್ನ ತಗೊಂಡು ನಮ್ಗೆ ಸಹಾಯ ಮಾಡಿ. ಸಹಾಯನಾ? ಆಯ್ತಾಯ್ತಾಯ್ತು. ಹಾಳಾಗೋಯ್ತು. ಈ ನಾಟಕಕ್ಕೆ ಸಹಾಯ ಮಾಡೋದು ಅಂದ್ರೆ ಸ್ವದೇಶಿಗಳಿಗೆ ಸಹಾಯ ಮಾಡ್ದಂಗೆ. ಇದ್ರಲ್ಲಿ ನಾನು ಸಿಕ್ಕಾಕೊಳ್ದೆ ಇದ್ರೆ ಸಾಕು. ಈ ಹುಡುಗರು ಸೇಡು ಅಂತ ಬೇರೆ ಮಾತಾಡ್ತಿದ್ದಾರೆ, ಎಲ್ರೂ ಚಂದ ಕೊಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನಾನ್ ಏನ್ ಮಾಡ್ಲಿ ಈಗ? ಏನಾಯ್ತು? ನೀವು ನಮ್ಗೆ ಚಂದ ಕೊಡೋದಿಲ್ವಾ ಮೇಷ್ಟ್ರೆ? ಇಲ್ಲ ಇಲ್ಲ, ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಕೊಡ್ಬೋದು. ಅದೇನಂದ್ರೆ ನಾನಿವತ್ತು ದುಡ್ಡು ತಂದಿಲ್ಲ. ಚಂದ ವಸೂಲಿ ಬಗ್ಗೆ ನಂಗೆ ಗೊತ್ತೇ ಇರ್ಲಿಲ್ಲ. ಇದನ್ನ ಇಟ್ಕೋ, ಇದನ್ ತಗೋ. ಪಂಡಿತ್ರೆ, ನೀವು ಸ್ವಲ್ಪ ಸಹಾಯ ಮಾಡ್ತೀರಾ? ಅಯ್ಯೋ, ಅಲ್ಲಪ್ಪ ಸುಭಾಷ್, ನೀನು ಅದೇನೋ ಸೇಡು ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ. ಏನ್ ಯೋಚನೆ ಮಾಡ್ತಿದ್ದೆ ಪ್ರಭಾ? ಸುಬಿ ಬಗ್ಗೆ ಚಿಂತೆ ಆಗ್ತಿದೆ ನಂಗೆ. ಓದೋದು ಬರೆಯೋದ್ರ ಬಗ್ಗೆ ಗಮನನೇ ಇಲ್ಲ ಅವನ್ಗೆ. ಅದ್ರ ಮೇಲೆ ನೀವು ಅವನಿಗೆ ನಾಟಕಕ್ಕೂ ಅನುಮತಿ ಕೊಟ್ಟಿದ್ದೀರಾ. ಏನಾಗುತ್ತೆ ಅನ್ನೋ ಯೋಚನೆ ಆಗಿದೆ. ಸುಭಾಷ್ ಬಗ್ಗೆ ನನಗೂ ತುಂಬಾ ಚಿಂತೆ ಇದೆ ಪ್ರಭಾ. ತುಂಬಾ ಯೋಚನೆ ಮಾಡಿದ್ಮೇಲೆ ಈ ಸಾಧು ಸನ್ಯಾಸಿ, ಈ ಜೀವನ ಧರ್ಮ ಇದರಿಂದ ದೂರ ಇಡೋಣ ಅಂತ ಹಾಗೆ ಮಾಡಿದೆ. ನಂಗಂತೂ ಏನು ಅರ್ಥನೇ ಆಗ್ತಿಲ್ಲ. ಸಾಧುಗಳ ಸಂಘ, ಧರ್ಮ ಇದನ್ನೆಲ್ಲ ಎಲ್ಲಿಂದ ಕಲಿತಿದ್ದಾನವನು? ಅದು ಅಲ್ಲದೆ ದೇಶ ಪ್ರೇಮ ಇದನ್ನೆಲ್ಲ ಹೇಳ್ತಾನವನು.
ಸದ್ಯದಲ್ಲೇ ಅವನಿಗೆ ಪರೀಕ್ಷೆಗಳ ಹತ್ರ ಬರ್ತಿದೆ. ಈಗ ನಾಟಕ ಮಾಡಕ್ ಹೊರಟಿದ್ದಾನೆ. ನಾಟಕ ಮಾಡ್ಕೊಂಡು ಚಂದ ವಸೂಲಿ ಮಾಡ್ತಾ ಇದ್ದಾನೆ. ಹೀಗೆಲ್ಲ ಮಾಡ್ತಾ ಇದ್ರೆ ಅವ್ನ ಪರೀಕ್ಷೆಲಿ ಹೇಗ್ ಪಾಸ್ ಆಗ್ತಾನೆ? ನೀನು ಹೇಳ್ತಿರೋದ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಪ್ರಭಾ. ಆದ್ರೆ ಒಂದು ಯೋಚನೆ ಮಾಡು, ಈಗ ಯಾವ್ದು ಸರಿ? ಸುಭಾಷ್ 1 ವರ್ಷ ಪರೀಕ್ಷೆಯಲ್ಲಿ ಫೇಲ್ ಆಗೋದಾ ಅಥವಾ ಅವನು ಶಾಶ್ವತವಾಗಿ ಮನೆಯಿಂದಲೇ ದೂರ ಹೋಗೋದಾ? ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ನೀವು? ಅವನ್ ಯಾಕೆ ನಮ್ಮೆಲ್ಲರಿಂದ ದೂರ ಆಗ್ತಾನೆ? ಅವನಿಗೆ ಚಿಕ್ಕವನಿರುವಾಗ್ಲಿಂದ ನೀವೇ ಹೇಳ್ಕೊಡ್ತಾ ಇದ್ದೀರಾ ಅವನು ಪರೀಕ್ಷೆಯಲ್ಲಿ ಫಸ್ಟ್ ಬರ್ಬೇಕು ಅಂತ. ಆದ್ರೆ ಇವತ್ ಯಾಕೆ ಹೀಗ್ ಮಾತಾಡ್ತಿದ್ದೀರಾ ನೀವು? ಸುಭಾಷ್ ಬಗ್ಗೆ ನಾನು ಬೇರೆ ತರ ಯೋಚನೆ ಮಾಡ್ಬೇಕಾಗಿ ಬಂದಿದೆ ಪ್ರಭಾ. ಬೇರೆ ತರನೇ ಯೋಚನೆ ಮಾಡ್ಬೇಕಾಗಿದೆ. ಹೀಗೆಲ್ಲ ಮಾಡಿದ್ರೆ ನಾವು ಅವನ್ನ ಉಳಿಸ್ಕೋತೀವಾ? ಇಷ್ಟು ಸಣ್ಣ ವಯಸ್ಸಿಗೆ ಅವನು ಜೀವನದಲ್ಲಿ ಧರ್ಮದ ಅರ್ಥನ ತಿಳ್ಕೊಂಡಿದ್ದಾನೆ. ಅವನ್ ಜೀವನದ ಧರ್ಮ ದೇಶ ಸೇವೆ ಅಂತ ಹೇಳ್ತಿದ್ದ ಅವನು. ಇದನ್ನ ನಮ್ಮಿಂದ ತಡೆಯೋಕಾಗತ್ತಾ? ಯಾಕೋ ಅವನ್ ಪ್ರತಿ ಹೆಚ್ಚಿನಲ್ಲೂ ಕಷ್ಟ ಇದೆ. ಅವನನ್ನ ಇದರಿಂದ ಹೇಗ್ ತಡೆಯೋದು? ಏನೂ ಆಗಲ್ಲ ಪ್ರಭಾ, ಏನೂ ಆಗಲ್ಲ. ಸುಭಾಷ್ ಇನ್ನು ತುಂಬಾ ಚಿಕ್ಕವನು. ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಗುತ್ತೆ. ಈ ದೇಶ ಅನ್ನೋದೆಲ್ಲ ಅವನ ತಲೆಯಲ್ಲಿ ತುಂಬಾ ದಿನ ಉಳ್ಕೊಳ್ಳಲ್ಲ. ಏನೂ ಸರಿ ಹೋಗೋದಿಲ್ಲ. ನನಗೆ ನನ್ ಮಗ ಹೇಗೆ ಅಂತ ಗೊತ್ತು. ಇದನ್ನೆಲ್ಲ ಸುಮ್ನೆ ಮಾತಿಗೆ ಹೇಳ್ತಿರೋದಲ್ಲ. ಅವನ್ ಮನ್ಸಿಂದ ಹೇಳ್ತಿದ್ದಾನೆ. ಅವನ್ಗೇನ್ ಇಷ್ಟನೋ ಅವನು ಅದನ್ನೇ ಮಾಡೋದು. ಇದೇ ವಿಷಯದಿಂದ ನನಗ್ ತುಂಬಾ ಭಯ ಆಗ್ತಿರೋದು. ಅವಮಾನಕ್ಕೆ ಪ್ರತೀಕಾರ ತಗೊಳ್ಳೇಬೇಕು ಮೇಷ್ಟ್ರೆ. ಅವರು ನಮ್ ದೇಶಕ್ಕೆ ಬಂದು ನಮ್ ದೇಶ ಜನರಿಗೆ ಅವಮಾನ ಮಾಡಿ ಅವ್ರನ್ನ ನಾಯಿಗೆ ಹೋಲಿಸ್ತಾರಲ್ಲ, ನಾವ್ ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು ಭಾರತೀಯರು ಏನು ಅಂತ. ಏನಂತ ನೀನು ಬ್ರಿಟಿಷರ ವಿರುದ್ಧ ಮಾತಾಡ್ತಾ ಇದೆಯಾ ಸುಭಾಷ್? ಹೌದು ಪಂಡಿತ್ರೆ. ಇನ್ಯಾವ ಸಂದೇಹನೂ ಬೇಡ. ಈ ಸುಭಾಷ್ ಸ್ವದೇಶಿ ಡಕಾಯತ್ನಾಗ ಹೊರಟಿದ್ದಾನೆ. ನನ್ನ ಮಗನ್ನ ಇವನಿಂದ ದೂರ ಇಡ್ಲೇಬೇಕು. ನೀವೇ ಹೇಳಿ ಸುಬೇಂದ್ರ ಮೇಷ್ಟ್ರೆ, ನಾವು ಬ್ರಿಟಿಷರಿಗೆ ಉತ್ತರ ಕೊಡದೆ ಹಾಗೆ ಸುಮ್ಮನೆ ಇರ್ಬೇಕಾ? ಆದ್ರೆ ಅವ್ರ ವಿರುದ್ಧ ಹೋದ್ರೆ ನಿನಗೆ ಸಮಸ್ಯೆ ಆಗ್ಬೋದೋ ಏನೋಪ್ಪ. ಸಮಸ್ಯೆ ಆಗ್ಬೋದು. ಸಮಸ್ಯೆ ಆಗತ್ತೆ ಅಂತ ಅವ್ರು ಮಾಡೋ ಅವಮಾನನ ಸಹಿಸ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ನನ್ಗಾಗೋ ಅವಮಾನ, ಚಾರುಗಾಗೋ ಅವಮಾನ, ಇದು ನಮ್ ದೇಶಕ್ಕೆ ಆಗೋ ಅವಮಾನ ಅಲ್ವಾ? ಅಲ್ಲ ಸುಭಾಷ್, ನೀನ್ ಇಷ್ಟೊತ್ತಾದ್ರೂ ನೀನ್ ಹೇಗ್ ಸೇಡ್ ತೀರ್ಸ್ಕೊಂತೀಯ ಅನ್ನೋದನ್ನ ಹೇಳಲೇ ಇಲ್ಲ.
ನಿನ್ಗಾಗಿರೋ ನೋವು ಈಗ ಕಡಿಮೆ ಆಗಿರ್ಬೇಕಲ್ವಾ? ಮುಖುಂದ್, ಎಸ್ ಸರ್. ಶಂಶುಲ್ ಆಲಂನ ಮರ್ಡರ್ ಆದ್ಮೇಲೆ ಎಲ್ಲ ಕಡೆ ಕಣ್ಣಿಡಿ ಅಂತ ಆರ್ಡರ್ ಬಂದಿದೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಮ್ ಸೆಕ್ಯೂರಿಟಿ ಫೋರ್ಸ್ ನ ಜಾಸ್ತಿ ಮಾಡು. ಕಟಕಲ್ಲಿ ಈಗ ಯಾವ ಸ್ವದೇಶನೂ ಇಲ್ಲ ಸರ್. ಶಟ್ ಅಪ್ ಮುಕುಂದ್. ಇದನ್ನ ನೀನು ಮೊದ್ಲು ಹೇಳಿದ್ದೆ ಅಲ್ವಾ? ಅದ್ರ ನಂತರ ಏನಾಯ್ತು? ಶಂಶುಲ್ ಆಲಂ ಮೇಲೆ ಅನಂತ್ ಅಟ್ಯಾಕ್ ಮಾಡಿದ್ದ. ನೀವು ಹೇಳ್ತಿರೋದು ಸರಿ ಸರ್. ಮುಕುಂದ್, ಎಸ್ ಸರ್. ಇದು ಯಾವ ವಿಷಯದ ಪೋಸ್ಟರ್? ಚಂದ್ರಗುಪ್ತ ಮೌರ್ಯ. ಸರ್, ಇದು ಯಾವ್ದೋ ಒಂದು ತಂಡದ್ದು ನಾಟಕ ಸರ್. ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾರೆ ಸರ್, ನಾನು ನೋಡಿದ್ದೀನಿ. ಆದ್ರೆ ನನಗೆ ಯಾಕೋ ಒಂದು ಅನುಮಾನ ಸರ್. ಈ ನಾಟಕದಿಂದ ಬರೋ ದುಡ್ಡಿನೆಲ್ಲ ಇವರುಗಳು ಒಳ್ಳೇದಕ್ಕೆ ಬಳಸ್ತಾರ ಅಥವಾ ಇನ್ಯಾವುದಕ್ಕಾದ್ರೂ? ಸರ್, ಪೋಸ್ಟ್ ಎಲ್ಲ ಕಿತ್ತಾಕ್ಬಿಡ್ಲ ಸರ್? Dogs are allowed. The British are not. What is this? ಯಾರಿದನ್ ಮಾಡಿದ್ದು? ಎಷ್ಟು ಧೈರ್ಯನ ಅವ್ರಿಗೆ? ಸರ್, ಪೋಸ್ಟ್ನೆಲ್ಲ ಹರಿದಾಕ್ಬಿಡ್ಲ ಸರ್? ಎಸ್. ಮುಕುಂದ್, ಇದನ್ ಯಾರ್ ಮಾಡಿರೋದು ಅಂತ ನನಗೆ ಐಡಿಯಾ ಇದೆ. ಯಾರು ಮಾಡಿರ್ಬೋದು ಸರ್? Follow me. ಕುತ್ತಿಗೆ 14. ಆಯ್ತು, 14ವರೆ ಇಡಿ. ಇನ್ನು ಮುಗ್ದಿಲ್ವಾ ನಿಮ್ದು? ಇನ್ನೇನು ಆಗೇ ಹೋಯ್ತು ಮೇಷ್ಟ್ರೆ. ನಿಮ್ಮ ಭುಜನ ಒಂದ್ಸಲ ಸರಿಯಾಗಿ ಅಳತೆ ಮಾಡ್ತೀನಿ. ಮರ್ತೋಗಿದ್ರ? ಹಾ, ಮರ್ತೋಗಿದ್ದೀನಿ. ಸರಿ, ಎಷ್ಟು ಹೇಳ? 21. ಸರಿ, ನಾವೀಗ ಎಲ್ರು ಅಳತೆನೂ ಸರಿಯಾಗಿ ತಗೊಂಡಿದೀವಲ್ವಾ? ಯಾರನ್ನೂ ಬಿಟ್ಟಿಲ್ಲ ತಾನೇ? ಒಂದ್ಸಲ ನೋಡಿ. ಅನು ಅತ್ತೆ, ನಾವು ನಾಳೆಯಿಂದಾನೇ ನಾಟಕದ ಪೋಷಾಕ್ ಮಾಡೋ ಕೆಲ್ಸನ ಶುರು ಮಾಡೋಣ, ಇಲ್ಲಾಂದ್ರೆ ತುಂಬಾ ತಡ ಆಗ್ಬಿಡುತ್ತೆ. ಹಾ ಆಯ್ತು. ಆದ್ರೆ ಅಮರ್ಗೆ ಬಟ್ಟೆ ಖರೀದಿಸೋ ಜವಾಬ್ದಾರಿ ಯಾರು? ಅವ್ನು ಹೋಗಿ ತುಂಬಾ ಹೊತ್ತಾಯ್ತು, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಾ? ಅರೆ, ಬರ್ತಾನೆ. ಪ್ರತಿ ವಿಷಯಕ್ಕೂ ಇಷ್ಟೊಂದು ಚಿಂತೆ ಮಾಡೋದು ಯಾಕೆ? ಚಿಂತೆ ಬೇಡ, ಬಾ ಬಾ. ಓ ಮೇಷ್ಟ್ರೆ, ನಡೀರಿ. ಇದ್ರ ಮಧ್ಯೆನೆ ನಾವೆಲ್ಲ ಚಂದ್ರಗುಪ್ತ ಹಾಗೂ ಚಾಣಕ್ಯನ ಒಂದು ದೃಶ್ಯದ ಅಭ್ಯಾಸ ಮಾಡೋಣವಾ? ಖಂಡಿತ. ಹೌದು ಹೌದು ಹೌದು, ಸರಿ, ಮಾಡೋಣ. ಅದು ನನಗ್ ಸ್ವಲ್ಪ ಕೆಲ್ಸ ಇತ್ತು. ನಾನು ಅನುಪಮ ಮತ್ತೆ ವಿಭಾನ ಕರ್ಕೊಂಡು ಹೋಗ್ಲಾ? ಸೂಜಿ, ದಾರ ಹಾಗೆ ಇನ್ನೊಂದಿಷ್ಟು ವಸ್ತುಗಳನ್ನ ತರೋದಿದೆ, ಅದಕ್ಕೆ. ಅಯ್ಯೋ, ಇಲ್ಲಿವರೆಗೂ ತಗೊಳ್ಳೇ ಇಲ್ವಾ? ಅಯ್ಯೋ, ಇದ್ರ ನಂತರ ತಡ ಆಗ್ಬಿಡತ್ತೆ. ಸುಭಾಷ್, ನೀನು ಚಂದ ವಸೂಲಿ ಮಾಡಿದ ಹಣನ ಕೊಟ್ಬಿಡು. ತಗೊಳ್ಳಿ. ಕೊಡು. ಸುಭಿ, ಹಾ, ಇಲ್ಲಿ ಕೇಳು. ನಿನಗೆ ಕೊಟ್ಟ ಪೋಸ್ಟರ್ಸ್ನೆಲ್ಲ ಸರಿಯಾಗಿ ಹೋಗಿ ಅಂಟ್ಸ್ ಬಂದಿದ್ಯಾ ತಾನೆ? ಹಾ ಶರತಣ್ಣ. ಅನಂತಣ್ಣ, ಅನ್ನು ಅಕ್ಕ, ಗುರುಗಳೇ, ಎಲ್ರು ಹುಷಾರಾಗಿರಿ. ಪೊಲೀಸ್ನವ್ರು ಈ ಕಡೆನೇ ಬರ್ತಿದ್ದಾರೆ. ಜೊತೆಲಿ ಬ್ರಿಟಿಷ್ ಆಫೀಸರು ಇದ್ದಾರೆ. ಅನಂತವ್ರೆ, ಪೊಲೀಸರು ಈ ಕಡೆಗೇನೆ ಬರ್ತಾ ಇದ್ದಾರೆ. ನಾವು ನಾಟಕಾಭ್ಯಾಸ ಹೇಗ್ ಮಾಡೋದು? ಅನಂತಣ್ಣ, ಗುರುಗಳೇ, ನೀವಿಬ್ರು ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಪೊಲೀಸರು ನಿಮ್ಮಿಬ್ರನ್ನ ಹೊಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಮಹಾರಾಜ್, ಸುಭಾಷ್ ಹೇಳ್ತಿರೋದು ಸರಿ ಇದೆ. ನೀವೆಲ್ಲಾದ್ರೂ ಹೋಗಿ ಇಲ್ಲೆಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಆದ್ರೆ ಮೆಸ್ಟ್ರೆ, ಇವರೆಲ್ಲ ಎಲ್ಲಿ ಬಚ್ಚಿಟ್ಕೋತಾರೆ? ನನಗ್ ಗೊತ್ತು. ಅನಂತಣ್ಣ, ಆ ದೇವಸ್ಥಾನದ ಹಿಂದೆ ಒಂದ್ ರಸ್ತೆ ಇದೆ ಅಲ್ವಾ? ನೀವು ಅಲ್ಲಿಂದ ಹೋಗಿ ಅಲ್ಲಿಗೆ ಯಾರು ಬರೋದಿಲ್ಲ. ನೀವು ಬನ್ನಿ ನನ್ ಜೊತೆ. ಬೇಡ, ನಿಂತ್ಕೋ ಸುಭಾಷ್. ನೀನ್ ಹೋಗೋದಿದ್ರೆ ನಾವು ನಿನ್ ಜೊತೆ ಬರ್ತೀವಿ. ಪೊಲೀಸರು ಏನಾದ್ರೂ ನಮ್ಮನ್ನ ನೋಡಿದ್ರೆ ಆಗ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ಬೋದು. ಸರಿ, ಆಯ್ತು. ಗುರುಗಳೇ, ನೀವು ನಮ್ ಜೊತೆ ಬನ್ನಿ. ಶರತ್, ನಾವು ರಿಹರ್ಸಲ್ನ ಶುರು ಮಾಡ್ಕೊಳ್ಳೋಣ. ಸರಿ ಮೇಷ್ಟ್ರೆ.
ಶತ್ರುಗಳು ಕೋಟೆಯ ಒಳಗೆ ಪ್ರವೇಶ ಮಾಡಿಯಾಗಿದೆ. ಬರ್ಲಿ ಬರ್ಲಿ ಬಿಡು, ನೀನ್ ಹೋಗು. ನೀವೆಲ್ರೂ ಸೇರ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದೀರಾ? ಓಹ್ ಮಿಸ್ಟರ್ ರಿಚರ್ಡ್ಸನ್, ನಾವೆಲ್ಲರೂ ಇಲ್ಲೇ ನಾಟಕದ ರಿಹರ್ಸಲ್ ಮಾಡ್ತಾ ಇದೀವಿ. ನಾಟಕದ ರಿಹರ್ಸಲ್ಲ? ಯಾವ್ದಾದೆ? ಚಂದ್ರಗುಪ್ತ ನಾಟಕ ತಾನೆ? ಹೌದು. ವಾಲ್ ಅಲ್ಲಿ ಈ ಪೋಸ್ಟರ್ನ ಯಾರು ಅಂಟಿಸಿದ್ದು? ನನಗೀಗ್ಲೇ ಹೇಳಿ, ಇದನ್ ಯಾರು ಅಂಟಿಸಿದ್ದು? ನಮಗ್ ಗೊತ್ತಿಲ್ಲ, ಆದ್ರೆ ಇದನ್ ಯಾರು ಅಂಟಿಸಿದ್ದು ಅಂತ ತಿಳ್ಕೊಳ್ಳೋ ಮನ್ಸು ತುಂಬಾ ಆಗ್ತಿದೆ. ಅವನಿಗೆ ನಾನು ಧನ್ಯವಾದ ತಿಳಿಸ್ಬೇಕು. ಈ ದೇಶದಲ್ಲಿ ನಿಜವಾಗ್ಲೂ ಏನಾದ್ರೂ ಈ ರೀತಿಯ ಜನರು ಹುಟ್ಟಿದ್ದಾರೆ ಅಂದ್ರೆ ಈ ದೇಶದ ಭಾಗ್ಯನೇ ಬದಲಾಗತ್ತೆ. ನೀವೆಲ್ಲರೂ ಇದನ್ನ ಸಪೋರ್ಟ್ ಮಾಡ್ತಿದ್ದೀರಾ? ಐ ಆಮ್ ಶ್ಯೂರ್ ಈ ಪೋಸ್ಟರ್ನ ನಿಮ್ಮಲ್ಲೇ ಯಾರೋ ಬರ್ದಿರೋದು. ಯಾಕೆಂದ್ರೆ ಈ ಡ್ರಾಮಾ ಪೋಸ್ಟರ್ನ ನೀವೇ ತಾನೇ ಬರ್ದಿದ್ದು. ಈ ಪೋಸ್ಟರ್ ಕೂಡ ನಮಗಲ್ಲೇ ಸಿಕ್ಕಿದ್ದು. ಐ ಆಮ್ ಆಸ್ಕಿಂಗ್ ಅಗೇನ್, ಟೆಲ್ ಮೀ, ಈ ಪೋಸ್ಟರ್ನ ಯಾರು ಬರ್ದಿದ್ದು? ನಾನೇ ಬರ್ದಿದ್ದು. ಈ ಪೋಸ್ಟರ್ನ ನಾನೇ ಬರ್ದಿದ್ದು. ನೀನ ನೋಡಿದ್ರ ಸರ್, ದಿನಕ್ಕೂ ಈ ಹುಡುಗನ ಹುಚ್ಚಾಟ ಜಾಸ್ತಿನೇ ಆಗ್ತಿದೆ. ಒಬ್ಬ ಭಾರತೀಯ ಆಗಿರೋದಕ್ಕೆ ಸುಭಾಷ್ ಮೇಲೆ ನಿಮ್ಗೆ ಹೆಮ್ಮೆ ಆಗ್ಬೇಕಾಗಿತ್ತಲ್ವಾ ಮುಕುಂದ್ ಅವ್ರೆ? ನಮಗಂತೂ ಆಗ್ತಿದೆ. ನನಗೂ ಆಗ್ತಾ ಇದೆ. ನಿಜವಾಗ್ಲು ನಮ್ಮೆಲ್ರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ, ಸಂತೋಷ ಆಗ್ತಾ ಇದೆ. ನನಗ್ ಜಾಸ್ತಿ ಹೆಮ್ಮೆ ಆಗ್ತಿರೋದು ನಾನು ಸುಭಾಷ್ ನಮ್ಮ ಮೇಷ್ಟ್ರು ಅಂತ. ಸುಭಿ, ನಮ್ಮಲ್ಲಿ ಯಾರಿಗೂ ಇದು ಹೊಳಿಲೇ ಇಲ್ಲ. ಈ ರೀತಿಯಲ್ಲಿ ನೀನು ಉತ್ತರ ಕೊಟ್ಟ್ಯಾ? ನಿನ್ನ ಪ್ರಕಾರ ಇದೇ ಸರಿಯಾದ ಉತ್ತರನ ಸುಭಾಷ್? ಈ ಕೆಲ್ಸನ ಮುಗಿಸ್ತೆ ನಿನ್ನಿಂದ ಊಟ ಮಾಡೋಕೂ ಆಗ್ತಿರ್ಲಿಲ್ಲ ಅಲ್ವಾ? ನಾನೇನ್ ಮಾಡ್ಲಿ ವಿಭಾತ್ಗೆ? ಇವ್ರಿಗೆ ಉತ್ತರ ಕೊಡದೇ ಇದ್ದಿದ್ದಕ್ಕೆ ನನಗೆ ಊಟ ಮಾಡೋಕೆ ಒಂಚೂರು ಮನ್ಸೇ ಆಗ್ತಾ ಇರ್ಲಿಲ್ಲ. ಹಸುವನ್ನ ಸಹಿಸ್ಕೋತೀನಿ, ಆದ್ರೆ ದೇಶದ ಅವಮಾನನ ಸಹಿಸ್ಕೊಳ್ಳಲ್ಲ. ಮುಚ್ಚು ಬಾಯಿ, ಸುಮ್ಮನೆ ಇರ್ಬೇಕು. ನೀವೆಲ್ರೂ ಈ ವಿಷಯದಲ್ಲಿ ಇಷ್ಟೊಂದು ಹುಚ್ಚಾಟ ಮಾಡ್ತಾ ಇದ್ದೀರಲ್ಲ, ಇದ್ರ ಪರಿಣಾಮ ಏನಾಗ್ಬೋದು ಅಂತ ಯೋಚನೆ ಮಾಡಿದಿರಾ? ಯಾಕೆ ಈ ಪೋಸ್ಟರ್ ಇಂದ ನಿಮ್ಗೆ ಅಂಥದ್ದೇನ್ ಸಮಸ್ಯೆ ಆಗಿದೆ? ನೀವು ಪೋಸ್ಟರ್ನ ಸರಿಯಾಗಿ ಓದಿದ್ದೀರಾ? ಈ ಪೋಸ್ಟರ್ ಅಲ್ಲಿ ನೇರವಾಗಿ ಸಾಹೇಬ್ರಲ್ಲ ನಾಯಿಗಿಂತ ಕೀಳು ಅಂತ ಬರೆದಿದ್ದಾರೆ. ನಾಯಿ ಒಳಗಡೆ ಬರ್ಬೋದಂತೆ, ಆದ್ರೆ ಸಾಹೇಬ್ರು ಮಾತ್ರ ಒಳಗಡೆ ಬರೋ ಹಾಗಿಲ್ವಂತೆ. ಇದು ನೋಟಿಸ್ ಅಷ್ಟೇ. ನೀವು ಇದನ್ನ ನೋಡಿದ ಮೇಲೂ ಒಳಗ್ ಬರ್ದೇ ಇದ್ದಿದ್ರೆ ನಿಮ್ ಮರ್ಯಾದೆ ಹೋಗ್ತಾ ಇರ್ಲಿಲ್ಲ. ಮಾತಾಡ್ಬೇಡ, ಸುಮ್ನೆ ಎಲ್ರ ಮುಂದೆ ನಮ್ ಸಾಹೇಬ್ರಿಗೆ ಅವಮಾನ ಮಾಡ್ತಾ ಇದ್ಯಾ? ಏನ್ ಮೇಷ್ಟ್ರೆ, ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ? ಅವಮಾನ ನಮ್ಗಾಗಿರೋದು.
ನಮ್ಮ ಮಾತಾ ಮೇಷ್ಟ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವೇನ್ ಕಲ್ತಿದೀವೋ ಅದನ್ನ ಬೇರೆಯವ್ರಿಗೂ ಕಲಿಸ್ಬೇಕು ಅಂತ. ನೀವೇ ತಾನೇ ನಮಗ್ ಕಲ್ಸಿರೋದು ಅವಮಾನ ಮಾಡೋದನ್ನ. ನಾವಂತೂ ಮೊದ್ಲು ಹೀಗಿರ್ಲಿಲ್ಲ. ನೀವು ಇನ್ನೊಬ್ರನ್ನ ನಾಯಿ ಜೊತೆ ಹೋಲ್ಸೋಕೋ ಮೊದ್ಲು ನೀವೊಂದ್ಸಲಿ ಯೋಚನೆ ಮಾಡ್ಬೇಕಿತ್ತು. Shut up! ನೀವೆಲ್ಲ ನಮ್ ಕೆಲ್ಸಕ್ಕೆ ತೊಂದರೆ ಕೊಟ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಇವಾಗ ನಿಮ್ಗೆ ಅರ್ಥ ಆಗ್ತಿದೆ ಸಾಹೇಬ್ರೆ ಅವಮಾನದ ಭಾರ ಹೇಗಿರುತ್ತೆ ಅಂತ. ಪೋಸ್ಟರ್ ಅಂಟಿಸಿದ್ಮೇಲೆ ನೀವು ಅದನ್ನೆಲ್ಲ ಹರಿದಾಕಿದ್ರಿ ಅಲ್ವಾ, ನಾವು ಮತ್ತೆ ಅದೇ ಪೋಸ್ಟರ್ನೇ ಅಂಟಿಸ್ತೀವಿ. ಆಗ ಪ್ರತಿಯೊಬ್ರು ನೋಡ್ತಾರೆ. ಮುಕುಂದ್, ಎಸ್ ಸರ್. ವಾರ್ನ್ ದೆಮ್, ಇಲ್ಲ ಅಂದ್ರೆ ಪರಿಣಾಮ ಸರಿ ಇರೋದಿಲ್ಲ. ಕೇಳಿಸ್ಕೊಳ್ಳಿ, ಕಟ್ಟಕ್ಕಲ್ಲಿ ನಮಗೆ ಒಂದೇ ಒಂದು ಪೋಸ್ಟರ್ ಕೂಡ ಕಾಣಿಸಬಾರದು. ನೋಡ್ತೀರಿ, ಪೂರ್ತಿ ಕಟಕ್ನಲ್ಲಿ ಪೋಸ್ಟರ್ ಅಂಟಿಸ್ ಬರ್ತೀನಿ. ನಾವ್ಯಾರು ಪೋಸ್ಟರ್ ಅಂಟಿಸೋದಿಲ್ಲ. ಮೊದ್ಲು ನೀವೆಲ್ಲರೂ ನಿಮ್ ಕ್ಲಬ್ಬಿನ ಎದುರುಗಡೆ ಹಾಕಿರೋ ಬೋರ್ಡನ್ನ ನೀವೀಗ್ಲೇ ಹೋಗಿ ಅದನ್ನ ಕಿತ್ ಬಿಸಾಕಿದ್ರೆ ನಾವ್ಯಾರು ಪೋಸ್ಟರ್ಗಳನ್ನ ಹಚ್ಚೋದಿಲ್ಲ. ಮತ್ತೆ ನೀವು ಆ ನೋಟಿಸ್ ಬೋರ್ಡ್ನ ತೆಗಿತೀನಿ ಅಂತ ಒಪ್ಕೊಂಡಾದ್ಮೇಲೆ ಇಲ್ಲೇ ನೀವು ಎಲ್ಲರ ಮುಂದೆ ಚಾರು ಹತ್ರ ಕ್ಷಮೆ ಕೇಳಬೇಕು.